ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 36 ಗಮನಿಸಿ. ಮುಳ್ಳಿನ ಮೇಲೆ ತಿಳಿಯದೆ ಕಾಲಿಟ್ಟಾಗ ಕಾಲನ್ನು ನಾವು ಹಿಂದಕ್ಕೆ ಎಳೆದುಕೊಳ್ಳುವ ಸನ್ನಿವೇಶದಲ್ಲಿ. ಎರಡನೆಯದು, ಮಾನವನ ನರಮಂಡಲದ ಯಾವ ಭಾಗವು ಈ ಕ್ರಿಯೆಯನ್ನು ನಿಯಂತ್ರಿಸುತ್ತದೆ? ಈಗ ನಾವು ಮುಳ್ಳಿನ ಮೇಲೆ ತಿಳಿಯದೆ ಕಾಲಿಟ್ಟಾಗ ಈಗ ಗುರಿ ಆಗ್ತಾ ಇದೆಯಾ, ನಾನು ಕಾಲ್ ತಕ್ಕೋಬೇಕಾ, ಈ ರೀತಿ ನಿಧಾನಕ್ಕೆ ಯೋಚನೆ ಮಾಡ್ತಾ ಇರೋದಿಲ್ಲ ಅಲ್ವಾ. ಥಟ್ ಅಂತ ಕಾಲನ್ನ ಹಿಂತಗೋತೀವಿ. ಅಥವಾ ನಮ್ಮ ಕಣ್ಣಿನ ಮೇಲೆ ಪ್ರಕಾಶಮಾನವಾದಂತಹ ಬೆಳಕು ಬಿದ್ದಾಗ ಇರಬಹುದು, ಕಣ್ಣನ್ನ ಪಟ್ಟಂತ ಕಣ್ಣು ರೆಪ್ಪೆಗಳು ಕಣ್ಣನ್ನ ಮುಚ್ಕೊಳ್ಬಿಡ್ತವೆ. ನಾವು ಯೋಚನೆ ಮಾಡೋದ್ರೊಳಗೆ ಈ ಕೆಲಸ ಆಗಿರುತ್ತೆ. ಇದೇ ತರ ಯಾವುದೇ ಬಿಸಿಯಾಗಿರುವಂತಹ ವಸ್ತುವನ್ನ ಮುಟ್ಟಿದಾಗ ಇರಬಹುದು, ತಟ್ಟಂತ ಕೈಯನ್ನ ಹಿಂತೆಕ್ಕೋತೀವಿ ಅಲ್ವಾ. ಬೆಂಕಿಯನ್ನ ಮುಟ್ಬಿಟ್ವಿ ಅಂತ ಇಟ್ಕೊಳ್ಳಿ, ಕೈಯನ್ನ ತಟ್ಟಂತ ಹಿಂತೆಕ್ಕೋತೀವಿ. ಅದನ್ನ ಯೋಚನೆ ಮಾಡ್ತಾ ಕುತ್ಕೊಳ್ಳೋದಿಲ್ಲ. ಇದು ಪ್ರೊಸೀಜರ್ ನಾವು ಯೋಚನೆ ಮಾಡೋದ್ರೊಳಗೆ ನಡೆದಿರುತ್ತೆ. ಹಾಗಿದ್ರೆ ಇದನ್ನ ಏನಂತ ಕರೀತಾರೆ? ಪರಾವರ್ತಿತ ಕ್ರಿಯೆಗಳು ಅಂತ ಕರೀತಾರೆ ಅಲ್ವಾ. ಈ ಎಲ್ಲಾ ಸಂಕೇತಗಳು ಯಾವ ಹಾದಿಯಲ್ಲಿ ಹೋಗ್ತವೆ, ಕ್ರಿಯೆಗೆ ಹಾಗೆ ಪ್ರತಿಕ್ರಿಯೆಗೆ ಸಂಬಂಧಪಟ್ಟಂತಹ ಸಂಕೇತಗಳು ಯಾವ ಹಾದಿಯಲ್ಲಿ ಹೋಗ್ತವಲ್ಲ ಅದನ್ನ ಪರಾವರ್ತಿತ ಚಾಪ ಅಂತ ಕರೀತಾರೆ. ಪರಾವರ್ತಿತ ಚಾಪ ಏನೇನನ್ನ ಒಳಗೊಂಡಿರ್ತದೆ? ಗ್ರಾಹಕ ಕೋಶಗಳು, ಜ್ಞಾನವಾಹಿನರ, ಸಂಬಂಧ ಕಲ್ಪಿಸುವಂತಹ ಕೋಶಗಳು ಹಾಗೆ ಕ್ರಿಯಾವಾಹಿನರ ಕಾರ್ಯನಿರ್ವಾಹಕಗಳನ್ನ ಒಳಗೊಂಡಿರ್ತದೆ. ಹಾಗಿದ್ರೆ ಮಾನವನ ನರಮಂಡಲದ ಯಾವ ಭಾಗವು ಈ ಕ್ರಿಯೆಯನ್ನು ನಿಯಂತ್ರಿಸುತ್ತದೆ ಅಂತ ಕೇಳಿದ್ದಾರೆ. ಈ ಪರಾವರ್ತಿತ ಕ್ರಿಯೆ ಮೆದುಳು ಬಳ್ಳಿಯು ಈ ಕ್ರಿಯೆಯನ್ನು ನಿಯಂತ್ರಿಸುತ್ತದೆ. ನಮ್ಮ ಮೆದುಳಿನ ಯೋಚನೆ ಏನಿದೆ, ಯೋಚನೆ ಮಾಡುವ ಪ್ರೊಸೆಸ್ ಏನಿದೆ, ಇದು ಸ್ವಲ್ಪ ಡಿಲೇ ಆಗುತ್ತೆ. ನಾನು ಬೆಂಕಿಯ ಮೇಲೆ ಕೈ ಇಟ್ಕೊಂಡು ಈಗ ಕೈ ತೆಗಿಬೇಕಾ ಬೇಡವಾ, ನನ್ನ ಕೈ ಸುಡ್ತಾ ಇದೆ ಅಂತ ಅನ್ಕೊಂಡ್ ತೆಗಿಯೋಷ್ಟೊತ್ತಿಗೆ ಕೈ ಪೂರ್ತಿ ಸುಟ್ಟೋಗಿರುತ್ತೆ. ಆದ್ರೆ ಮೆದುಳು ಬಳ್ಳಿ ಏನ್ ಮಾಡುತ್ತೆ, ಸಡನ್ ಆಗಿ ಆಗುವಂತಹ ಪ್ರತಿಕ್ರಿಯೆಯನ್ನ ನೀಡುವಂತದ್ದಿದೆ, ಇದು ಮೆದುಳು ಬಳ್ಳಿ ಮಾಡುವಂತದ್ದು. ಮೆದುಳು ಬಳ್ಳಿಯು ಈ ಕ್ರಿಯೆಯನ್ನು ನಿಯಂತ್ರಿಸುತ್ತದೆ. ಇಲ್ಲಿ ನೋಡಿ, ಗ್ರಾಹಕ ಕೋಶ ಇರುವಂತದ್ದು ಬಿಸಿಯಾಗಿರುವುದನ್ನ ಸೆನ್ಸ್ ಮಾಡ್ತಾ ಇದೆ. ಆ ಸಂದೇಶವನ್ನ ಜ್ಞಾನವಾಹಿನರ ಕೋಶದ ಮೂಲಕ ಸಂಬಂಧ ಕಲ್ಪಿಸುವ ಜ್ಞಾನವಾಹಿನರ ಕೋಶದ ಮೂಲಕ ಹೋಗುತ್ತೆ. ಸಂಬಂಧ ಕಲ್ಪಿಸುವಂತಹ ನರಕೋಶ ಏನ್ ಮಾಡುತ್ತೆ, ಈ ಸಂಕೇತವನ್ನ ಈ ಮಾಹಿತಿಯನ್ನ ನಿಷ್ಕರಿಸಿ ಅದಕ್ಕೆ ಸಂಬಂಧಪಟ್ಟ ಪ್ರತಿಕ್ರಿಯೆಯಾಗಿ ಕಳಿಸುತ್ತೆ. ಯಾವುದ್ರ ಮೂಲಕ ಕಳಿಸುತ್ತೆ? ಕ್ರಿಯಾವಾಹಿನರ ಕೋಶದ ಮೂಲಕ. ಕಾರ್ಯನಿರ್ವಾಹಕಗಳು ತಟ್ಟಂತ ಕೈಯನ್ನ ಹಿಂತಗೊಳುತ್ತೆ. ಅಥವಾ ಪ್ರಕಾಶಮಾನವಾದ ಬೆಳಕು ಬೀಳೋದು ಅಂತ ಹೇಳಿದ್ನಲ್ಲ, ಕಣ್ರೆಪ್ಪೆಗಳು ಕಾರ್ಯನಿರ್ವಾಹಕವಾಗಿ ವರ್ತಿಸುತ್ತೆ, ಅವು ಕಣ್ಣನ್ನ ಮುಚ್ಚುತ್ತೆ. ಈ ರೀತಿಯಾಗಿ ಮೆದುಳು ಬಳ್ಳಿಯು ಈ ಕ್ರಿಯೆಯನ್ನು ನಿಯಂತ್ರಿಸುತ್ತದೆ. ಇಲ್ಲಿ ಮೆದುಳು ಬಳ್ಳಿ ಏನಿದೆ, ಇದು ಈ ಕ್ರಿಯೆಯನ್ನ ನಿಯಂತ್ರಿಸುವಂತದ್ದಾಗಿದೆ. ಥ್ಯಾಂಕ್ ಯು.